ಇನ್ನು ಐಟಿ ದಾಳಿ, ಇಡಿ ದಾಳಿ ಜೊತೆಗೆ ಕೆಲವರ ಬಂಧನ ಇದನ್ನು ವಿರೋಧಿಸಿ ಒಂದು ಅರ್ಥದಲ್ಲಿ ಇಂಡಿಯಾ ಮೈತ್ರಿಕೂಟದ ಸದಸ್ಯರುಗಳು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಪಕ್ಷಗಳು ರಣಕಹಳಿಯನ್ನು ಮೊಳಗಿಸ್ತಾ ಇದ್ದಾರೆ. ರಾಮಲೀಲಾ ಮೈದಾನದಲ್ಲಿ ಬೃಹತ್ ರ್ಯಾಲಿಯನ್ನ ಹಮ್ಮಿಕೊಳ್ಳಲಾಗಿದೆ. 17ಕ್ಕೂ ಹೆಚ್ಚು ವಿಪಕ್ಷಗಳು ಈ ಮಹಾ ರ್ಯಾಲಿನಲ್ಲಿ ಭಾಗವಹಿಸುತ್ತವೆ. ಐಟಿ ದಾಳಿ, ಇಡಿ ದಾಳಿ ಜೊತೆಗೆ ಕೇಜ್ರಿವಾಲ್ ಬಂಧನ ಇದೆಲ್ಲವನ್ನೂ ಕೂಡ ವಿರೋಧಿಸಿ ನಡೆದಿರುವಂತಹ ಪ್ರತಿಭಟನೆ ರಾಮಲೀಲಾ ಮೈದಾನದಲ್ಲಿ ಬೃಹತ್ತಾದಂತಹ ಪ್ರತಿಭಟನೆ. ಇನ್ನು ಎಲ್ಲ ಕಡೆಗೆ ವ್ಯಾಪಕ ಬಿಗಿ ಬಂದೋಬಸ್ತನ್ನು ಏರ್ಪಡಿಸಲಾಗಿದೆ. ಹೀಗಾಗಿ ಪೊಲೀಸರು ಸುತ್ತುವರೆದಿದ್ದಾರೆ. ಅಲ್ಲಿ ಒಂದು ಲೆಕ್ಕದಲ್ಲಿ ಸರ್ಪಗಾವಲನ್ನು ಹಾಕಲಾಗಿದೆ. ನಾವು ತೋರಿಸ್ತಾ ಇದ್ದೀವಿ ಅಲ್ಲಿನ ಸ್ಥಿತಿಗತಿಗಳು ಯಾವ ರೀತಿ ಇದೆ ಅಂತ. ದೊಡ್ಡ ದೊಡ್ಡ ಕಟೌಟ್ಗಳನ್ನು ಇಟ್ಟಿದ್ದಾರೆ. ಅಲ್ಲಿ ಪಕ್ಷದ ಧ್ವಜಗಳು ಕೂಡ ಇವೆ. ಕೆಲವೊಂದು ಕಡೆಗೆ ರಾಷ್ಟ್ರ ಧ್ವಜಗಳು ಕೂಡ ಕಂಡಂಗಾಯಿತು. ಬ್ಯಾನರ್ಗಳನ್ನು ಹಾಕಿದ್ದಾರೆ. ಬಂಟಿಂಗ್ಸ್ಗಳಿದೆ. ವೇದಿಕೆ ಯಾವ ಮಟ್ಟಿಗೆ ಇದೆ. ಆಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ ಒಂದಲ್ಲ ಒಂದು ಹೊಟ್ಟೆ ಸಮಸ್ಯೆ. ಅದಕ್ಕೆ ನಾನು ಅಮೃತ ಬಿಂದು ಟ್ಯಾಬ್ಲೆಟ್ನ ಯೂಸ್ ಮಾಡ್ತೀನಿ. ಅಮೃತ ಬಿಂದು ಮನೇಲಿದ್ದಾಗ ಸಿರಪ್, ಟೂರಲ್ಲಿದ್ದಾಗ ಟ್ಯಾಬ್ಲೆಟ್. ಅದನ್ನು ನಾವು ತೋರಿಸ್ತಾ ಇದ್ದೀವಿ. ಬನ್ನಿ, ನಮ್ಮ ಪ್ರತಿನಿಧಿ ಹರೀಶ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಹರೀಶ್, ನಾವು ನೋಡ್ತಾ ಇದ್ದೀವಿ ರಾಮಲೀಲಾ ಮೈದಾನ ಸರ್ವ ರೀತಿಯಲ್ಲೂ ಕೂಡ ಸಜ್ಜಾಗಿದೆ. ಯಾಕಂದರೆ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ನಡೀತಿರುವಂಥದ್ದು 17 ಪಕ್ಷಗಳು ಇದರಲ್ಲಿ ಪಾಲ್ಗೊಳ್ತಾ ಇವೆ. ಯಾವ ರೀತಿ ಅದಕ್ಕೆ ಸಿದ್ಧತೆಗಳಾಗಿದೆ ಹರೀಶ್? ರಂಗನಾಥ್, ಲೋಕಸಭಾ ಚುನಾವಣೆ ಘೋಷಣೆ ಆದ ಬಳಿಕ ಇಂಡಿಯಾ ಮೈತ್ರಿಕೂಟದ ಎಲ್ಲ ಪಕ್ಷಗಳು ಈಗ ಒಟ್ಟಿಗೆ ಸೇರಿ ಒಂದು ಭಾರಿ ದೊಡ್ಡ ಮಹಾ ರ್ಯಾಲಿಯನ್ನ ನಡೆಸ್ತಾ ಇರತಕ್ಕಂಥದ್ದು. ಮುಖ್ಯವಾಗಿ ವಿರೋಧ ಪಕ್ಷಗಳ ನಾಯಕರನ್ನ ಪ್ರತಿನಿತ್ಯ ಒಂದಲ್ಲ ಒಂದು ರೀತಿಯಾಗಿ ನೋಟಿಸ್ಗಳನ್ನ ಕೊಟ್ಟು ಕೇಂದ್ರೀಯ ಸಂಸ್ಥೆಗಳನ್ನ ಬಳಸಿ ಅವರನ್ನ ಹರಾಸ್ ಮಾಡಲಾಗ್ತಿದೆ ಅನ್ನುವಂಥ ಆರೋಪ, ಮತ್ತೆ ವಿರೋಧ ಪಕ್ಷದ ನಾಯಕರನ್ನ ಬಂಧಿಸ್ತಿದ್ದಾರೆ ಅನ್ನುವಂಥ ಆರೋಪವನ್ನ ಮಾಡಿ ಇವತ್ತು 17 ವಿಪಕ್ಷಗಳ ನಾಯಕರು ದೊಡ್ಡ ಪ್ರತಿಭಟನೆಯನ್ನ ದೆಹಲಿಯ ಐತಿಹಾಸಿಕ ರಾಮಲೀಲಾ ಮೈದಾನದಲ್ಲಿ ಹಮ್ಮಿಕೊಂಡಿದ್ದಾರೆ. ಇವತ್ತು 11 ಗಂಟೆಗೆ ಸರಿಯಾಗಿ ಈ ಒಂದು ಮಹಾ ರ್ಯಾಲಿ ಶುರುವಾಗುತ್ತೆ. ಈ ಒಂದು ರ್ಯಾಲಿಯಲ್ಲಿ ಸುಮಾರು 20 ಲಕ್ಷಕ್ಕೂ ರೈತರು ಹಾಗೂ ಕೃಷಿ ಕಾರ್ಮಿಕರು ಭಾಗವಹಿಸ್ತಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಹೀಗಾಗಿ ಇಡೀ ದೆಹಲಿಯಾದ್ಯಂತ ಅತ್ಯಂತ ಹೆಚ್ಚಿನ ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ರೈತರು ಹಾಗೂ ಕಾರ್ಮಿಕರು ಬರ್ತಾ ಇರೋದ್ರಿಂದ ದೆಹಲಿಯಲ್ಲಿ ಅಹಿತಕರ ಘಟನೆಗಳಾಗಬಾರ್ದು, ಪ್ರತಿಭಟನೆ ಹೆಸರಲ್ಲಿ ಇನ್ನಿತರ ಅವಘಡಗಳು ಆಗಬಾರ್ದು ಅನ್ನುವಂಥ ದೃಷ್ಟಿಯಿಂದ ದೆಹಲಿಯಾದ್ಯಂತ ಸಂಚಾರಿ ಕೆಲವು ಸೂಚನೆಗಳನ್ನು ಕೊಡಲಾಗಿದೆ. ಕೆಲವು ರಸ್ತೆಗಳನ್ನು ಬಂದ್ ಮಾಡಲಾಗಿದೆ, ಕೆಲವು ಫ್ಲೈಓವರ್ಗಳನ್ನ ಬಂದ್ ಮಾಡಲಾಗಿದೆ. ರಾಮಲೀಲಾ ಮೈದಾನದ ಸುತ್ತಮುತ್ತ ಸೆಕ್ಷನ್ 144 ಜಾರಿ ಮಾಡಲಾಗಿದೆ. ಇನ್ನು ಮುಖ್ಯವಾಗಿ ಇವತ್ತು ಭಾಗವಹಿಸ್ತಿರ್ತಕ್ಕಂತಹ ಅದರಲ್ಲಿ 17 ಪಕ್ಷಗಳ ಪ್ರಮುಖ ನಾಯಕರುಗಳು ಭಾಗವಹಿಸುತ್ತಿದ್ದಾರೆ. ಮುಖ್ಯವಾಗಿ ಅರವಿಂದ್ ಕೇಜ್ರಿವಾಲ್ ಅವರು ಜೈಲಿನಲ್ಲಿದ್ದಾರೆ. ಹೇಮಂತ್ ಸೊರೇನ್ ಅವರು ಜೈಲಿನಲ್ಲಿದ್ದಾರೆ. ಮುಖ್ಯವಾಗಿ ಹೇಮಂತ್ ಸೊರೇನ್ ಅವರ ಪತ್ನಿ ಕಲ್ಪನಾ ಸೊರೇನ್ ಅವರು ನಿನ್ನೆ ದೆಹಲಿಗೆ ಬಂದಿದ್ದಾರೆ. ಅವರು ಕೂಡ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ನಿನ್ನೆ ಸುನೀತಾ ಕೇಜ್ರಿವಾಲ್ ಅವರನ್ನ ಅವರು ಭೇಟಿಯಾಗಿದ್ದಾರೆ. ಭೇಟಿಯಾಗಿ ಪರಸ್ಪರ ಬೆಂಬಲವನ್ನ ವ್ಯಕ್ತಪಡಿಸಿದ್ದಾರೆ. ಮುಖ್ಯವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ರಾಹುಲ್ ಗಾಂಧಿ ಅವರು ಭಾಗಿಯಾಗ್ತಾರೆ. ದೆಹಲಿಯಾದ್ಯಂತ ಇರತಕ್ಕಂಥ ಜನರಲ್ಲಿ ಒಂದು ಜಾಗೃತಿಯನ್ನ ಮೂಡಿಸಬೇಕು. ಕೇಜ್ರಿವಾಲ್ ಅವ್ರನ್ನ ಬಿಜೆಪಿ ದ್ವೇಷದಿಂದ ಬಂಧಿಸಿದೆ. ಹಾಗಾಗಿ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ತಕ್ಕ ಪಾಠವನ್ನ ಕಲಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಎಎಪಿ ಕಾರ್ಯಕರ್ತರು ದೆಹಲಿಯಾದ್ಯಂತ ಪ್ರಚಾರವನ್ನ ಮಾಡ್ತಿದ್ದಾರೆ. ದೆಹಲಿಯಲ್ಲಿ ಇರತಕ್ಕಂಥ ಎಎಪಿ ಕಾರ್ಯಕರ್ತರು ಕೂಡ ಇವತ್ತಿನ ಒಂದು ಸಭೆಯಲ್ಲಿ ಭಾಗಿಯಾಗ್ತಾರೆ. ಕಾಂಗ್ರೆಸ್ ನಾಯಕರುಗಳು ಕೂಡ ಸಭೆಯಲ್ಲಿ ಭಾಗಿಯಾಗ್ತಾರೆ. ಒಂದು ಬಿಜೆಪಿಯ ವಿರುದ್ಧ ಎನ್ಡಿಎ ವಿರುದ್ಧ ಇಂಡಿಯಾ ಮೈತ್ರಿಕೂಟದ ನಾಯಕರ ಒಂದು ಶಕ್ತಿ ಪ್ರದರ್ಶನ ಅಂತಾನೆ ಹೇಳ್ಬೋದಾಗುತ್ತೆ ರಂಗನಾಥ್. ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.